ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ಈ ಸಾರ್ವಭೌಮತ್ವದ ಏಕಾತ್ಮಕ ಸಿದ್ಧಾಂತದ ವಿಮರ್ಶೆಯನ್ನ ಅಥವಾ ಟೀಕೆಯನ್ನ ಕುರಿತು ಚರ್ಚೆ ಮಾಡೋಣ. ನಾವು ಇಂದಿನ ತರಗತಿಯಲ್ಲಿ ಏನು ನಾವು ಚರ್ಚೆ ಮಾಡ್ತಿದ್ದಂಗೆ ಅಧ್ಯಯನ ಮಾಡ್ತಿದ್ದಂಗೆ ಏಕಾತ್ಮಕ ಸಿದ್ಧಾಂತ ಏನಿದೆಯೋ ಇದು ಸಾರ್ವಭೌಮತ್ವ ಅನ್ನೋದು ಕೇವಲ ಒಬ್ಬ ವ್ಯಕ್ತಿಯಲ್ಲಿ ಒಂದು ಆಡಳಿತದಲ್ಲಿ ಮಾತ್ರ ಇರುತ್ತೆ. ಅದು ಸೆಂಟ್ರಲೈಸ್ ಆಗಿರ್ತದೆ, ಕೇಂದ್ರೀಕೃತವಾಗಿರುತ್ತೆ ಹೊರತು ಇತರೆ ಸಂಘ ಸಂಸ್ಥೆಗಳಿಗೆ ಅದು ಹಂಚಿಕೆ ಆಗಿರುವುದಿಲ್ಲ ಅನ್ನೋದನ್ನ ಪ್ರತಿಪಾದನೆ ಮಾಡುವಂಥದ್ದು. ಆದರೆ ಈ ಒಂದು ಸಿದ್ಧಾಂತಕ್ಕೆ ಕೆಲವು ಟೀಕೆಗಳು ಇರುವುದನ್ನು ಕೂಡ ನಾವು ಗಮನಿಸ್ತೇವೆ. ಹಾಗಾದ್ರೆ ಈ ಮೋನಸ್ಟಿಕ್ ಥಿಯರಿ ಆಫ್ ಸಾವರಿಂಟಿ ಅಥವಾ ಸಾರ್ವಭೌಮತ್ವದ ಏಕಾತ್ಮಕ ಸಿದ್ಧಾಂತಕ್ಕಿರುವಂಥ ಟೀಕೆಗಳು ಏನು ಅನ್ನೋದನ್ನ ಒಂದೊಂದಾಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ. Monistic theory of sovereignty, criticism. Number one, too rigid and too absolute. ಅಂದರೆ ಈ ಸಿದ್ಧಾಂತದಲ್ಲಿ ಬರುವಂಥದ್ದು ಈ ಸಾರ್ವಭೌಮತ್ವ ಅಥವಾ ಪರಮಾಧಿಕಾರ ಅನ್ನೋದು ಒಂದು ತುಂಬ ಕಠಿಣವಾದಂಥದ್ದು ಮತ್ತೆ ನಿರಂತರವಾದದ್ದು, ಪರಿಪೂರ್ಣವಾದಂಥದ್ದು ಅನ್ನೋದು ಟೀಕಾಕಾರರು ಹೇಳುವಂಥದ್ದು. ಏನು? The theory views sovereignty as absolute and unlimited, which is impractical in modern democratic societies where power is limited by constitutions, laws and rights. ಈ ಒಂದು ಸಿದ್ಧಾಂತದ ಟೀಕಾಕಾರರು ಏನು ಹೇಳ್ತಾರೆ ಅಂತಂದ್ರೆ, ಈ ಸಾರ್ವಭೌಮತ್ವ ಅಥವಾ ಪರಮಾಧಿಕಾರದ ಸಿದ್ಧಾಂತವು ಏನು ಹೇಳುತ್ತಂದ್ರೆ, ಇದು ಸಾರ್ವಭೌಮತ್ವ ಅನ್ನೋದು ಪರಿಪೂರ್ಣವಾದಂಥದ್ದು ಮತ್ತೆ ಇದು ಒಂದು ಅನ್ಲಿಮಿಟೆಡ್ ಇರುವಂಥದ್ದು ಮತ್ತೆ ಆಬ್ಸಲ್ಯೂಟ್ ನಿರಂತರವಾಗಿರುವಂಥದ್ದು. ಇದನ್ನ ಯಾರು ಕೂಡ ಪರಿಮಿತಗೊಳಿಸೋಕೆ ಸಾಧ್ಯ ಇಲ್ಲ. ಮತ್ತೆ ಇದನ್ನ ಈ ಒಂದು ಅಧಿಕಾರವನ್ನ ಇನ್ನೊಬ್ಬರಿಗೆ ಹಂಚಿಕೆ ಮಾಡೋದಾಗ್ಲಿ ವರ್ಗಾವಣೆ ಮಾಡೋದಾಗ್ಲಿ ಸಾಧ್ಯವಿಲ್ಲ ಅನ್ನೋದನ್ನ ಪ್ರತಿಪಾದನೆಯನ್ನ ಮಾಡುತ್ತೆ. ಆದ್ರೆ ಇದು ಆಧುನಿಕ ಜಗತ್ತಿನಲ್ಲಿ, ಅದರಲ್ಲೂ ಕೂಡ ಈ ಪ್ರಜಾಪ್ರಭುತ್ವವನ್ನ ಹೊಂದಿರುವಂತಹ ಈಗಿನ ಈ ಸಮಾಜ ಏನಿದೆಯೋ, ಸೊಸೈಟೀಸ್ ಏನಿದೆಯೋ, ಇಂತಹ ಒಂದು ವ್ಯವಸ್ಥೆಯಲ್ಲಿ ಇದು ಹೆಚ್ಚು ಪ್ರಾಯೋಗಿಕವಾಗಿ ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ಕಷ್ಟ ಅಂತ ಹೇಳ್ತಾರೆ. ಯಾಕಂತಂದ್ರೆ ಈಗಿನ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ, ಅದರಲ್ಲೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರುವಂತಹ ರಾಜಕೀಯ ವ್ಯವಸ್ಥೆಯಲ್ಲಿ ಯಾವತ್ತೂ ಕೂಡ ಅಲ್ಲಿನ ವ್ಯವಸ್ಥೆಯನ್ನ ಸಂವಿಧಾನವು ನಿಯಂತ್ರಣ ಮಾಡ್ತಾ ಇರ್ತದೆ, ಅಲ್ಲಿನ ಕಾನೂನುಗಳು ನಿಯಂತ್ರಣ ಮಾಡ್ತಾ ಇರ್ತವೆ, ಮತ್ತೆ ಆ ದೇಶದ ನಾಗರಿಕರಿಗೆ ನೀಡುವಂತಹ ಹಕ್ಕುಗಳು ಏನಿದವೋ, ಹಕ್ಕು ಬಾಧ್ಯತೆಗಳು ಏನಿದವೋ ಅದು ಹೆಚ್ಚಾಗಿ ನಿಯಂತ್ರಣ ಮಾಡ್ತಾ ಇರ್ತದೆ ಹೊರತು ಅಲ್ಲಿ ಏನು ಸಾರ್ವಭೌಮತ್ವ ಅಥವಾ ಪರಮಾಧಿಕಾರತ್ವ ಏನಿದೆಯೋ ಅದೊಂದೇ ಎಲ್ಲವನ್ನು ನಿಯಂತ್ರಣ ಮಾಡುವುದಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನೋದನ್ನ ಇವರು ಟೀಕೆ ಮಾಡುತ್ತಾರೆ. ನಂಬರ್ 2, ಕ್ರಿಟಿಸಿಸಮ್ ಇಗ್ನೋರ್ಸ್ ಸೆಪರೇಷನ್ ಆಫ್ ಪವರ್ಸ್. ಅಂದ್ರೆ ಇಲ್ಲಿ ಅಧಿಕಾರದ ವಿಭಜನೆಯನ್ನ ಅಲ್ಲಗಳೆಯಲಾಗಿದೆ ಅಥವಾ ಅದನ್ನ ಮರೆಯಲಾಗಿದೆ ಉದ್ದೇಶಪೂರ್ವಕವಾಗಿ ಅಂತ. ಅಂದ್ರೆ ಇಲ್ಲಿ ಇಟ್ ಡಸ್ ನಾಟ್ ರೆಕಗ್ನೈಸ್ ದ ಡಿವಿಷನ್ ಆಫ್ ಪವರ್ ಅಮಾಂಗ್ ದ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷಿಯರಿ ವಿಚ್ ಇಸ್ ಎಸೆನ್ಷಿಯಲ್ ಇನ್ ಮಾಡರ್ನ್ ಡೆಮೋಕ್ರೆಟಿಕ್ ಸಿಸ್ಟಮ್ಸ್. ಅಂದ್ರೆ ಈ ಸಿದ್ಧಾಂತವು ಏನ್ ಮಾಡಿದೆ ಅಂದ್ರೆ ಅಧಿಕಾರ ವಿಭಜನೆಯನ್ನ ಗುರುತಿಸುವಂತದನ್ನ ಇದು ಮರ್ತಿದೆ. ಯಾಕೆಂತಂದ್ರೆ ಈಗಿನ ಒಂದು ವ್ಯವಸ್ಥೆಯಲ್ಲಿ, ರಾಜಕೀಯ ವ್ಯವಸ್ಥೆಯನ್ನು ತೆಗೆದುಕೊಂಡು ನೋಡಿದಾಗ ಅಲ್ಲಿ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಅನ್ನೋದು ಪ್ರಮುಖ ಅಂಗಗಳು ಇರ್ತವೆ. ಶಾಸಕಾಂಗ ಶಾಸನಗಳನ್ನ ಮಾಡಿದ್ರೆ, ಕಾರ್ಯಾಂಗ ಅದನ್ನ ಜಾರಿಗೆ ತರುವಂತದ್ದನ್ನ ಮಾಡ್ತದೆ, ಮತ್ತೆ ನ್ಯಾಯಾಂಗ ಏನ್ ಮಾಡುತ್ತೆ, ಆ ಕಾನೂನನ್ನ ಅಥವಾ ಆ ನಿಯಮಗಳನ್ನ ಏನ್ ಮಾಡ್ತಾ ಇದೆ, ಅದನ್ನ ಇಂಟರ್ಪ್ರಿಟೇಷನ್, ಅರ್ಥೈಸುವಿಕೆಯನ್ನ ಮಾಡ್ತದೆ. ಈ ರೀತಿಯಲ್ಲಿ ಆಧುನಿಕ ಜಗತ್ತಿನಲ್ಲಿರುವಂತಹ ಒಂದು ರಾಜಕೀಯ ವ್ಯವಸ್ಥೆಯನ್ನು ನಾವು ನೋಡಿದಾಗ, ಅದರಲ್ಲೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರುವಂತಹ ಬಹುತೇಕ ರಾಷ್ಟ್ರಗಳಲ್ಲಿ ಅಧಿಕಾರವನ್ನ ಈ 3 ಅಂಗಗಳಲ್ಲಿ ಹಂಚಿಕೆ ಮಾಡಲಾಗಿರುತ್ತೆ. ಪ್ರತಿಯೊಂದು ಅಂಗಗಳು ತಮ್ಮದೇ ಆದಂತಹ ಕರ್ತವ್ಯ ಕಾರ್ಯಗಳನ್ನ ಮಾಡ್ತಾ ಹೋಗ್ತಾ ಇರುವಂತದನ್ನ ನಾವು ನೋಡ್ತೇವೆ. ಈಗ ಅದು ಈಗಿನ ಒಂದು ವ್ಯವಸ್ಥೆಯಲ್ಲಿ ತುಂಬಾ ಅವಶ್ಯಕವಾಗಿರುವಂಥದ್ದು. ಯಾಕಂದ್ರೆ ಪ್ರಜಾಪ್ರಭುತ್ವ ಅಂದ್ರೆ ಅಧಿಕಾರದ ವಿಭಜನೆ ಆಗಬೇಕು. ಅದು ಒಬ್ಬ ವ್ಯಕ್ತಿಯಲ್ಲೇ ಅಧಿಕಾರ ಕೇಂದ್ರೀಕರಣ ಆದ್ರೆ ಆ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ನಿರಂಕುಶಾಧಿಕಾರಿಯಾಗಿ ವರ್ತಿಸುವಂಥದ್ದು ಕೂಡ ಇರೋದ್ರಿಂದ ಈ ಒಂದು ಸಿದ್ಧಾಂತದ ಒಂದು ಎರಡನೇ ಟೀಕೆ ಏನಂತಂದ್ರೆ, ಇದು ಅಧಿಕಾರ ವಿಭಜನೆಯನ್ನ ಮರ್ತಿದೆ ಅಥವಾ ಅದನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅನ್ನೋದನ್ನ ಈ ಸಿದ್ಧಾಂತದ ವಿರುದ್ಧವಾಗಿ ಟೀಕೆ ಮಾಡುವವರು ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್ ನಂಬರ್ 3, ರಿಜೆಕ್ಟ್ಸ್ ಫೆಡರಲಿಸಮ್. ಇದು ಈ ಮೂರನೇ ಒಂದು ಟೀಕೆ ಏನಂತಂದ್ರೆ,
ಈ ಒಂದು ಸಿದ್ಧಾಂತ ಅಂದರೆ ಮೊನಸ್ಟಿಕ್ ಥಿಯರಿ ಏನಿದೆಯೋ ಇದು ಸಂಯುಕ್ತಾತ್ಮಕ ಪದ್ಧತಿಯನ್ನ ತಿರಸ್ಕರಿಸುತ್ತೆ ಅನ್ನೋದು ಮೂರನೇ ಪಾಯಿಂಟು. ದ ಥಿಯರಿ ಡಿನೈಸ್ ದ ಪಾಸಿಬಿಲಿಟಿ ಆಫ್ ಡಿವೈಡೆಡ್ ಸಾವರಿಂಟಿ, ಮೇಕಿಂಗ್ ಇಟ್ incompatible with federal systems like those in the US, India or Germany where power is constitutionally shared. ಇಲ್ಲಿ ಫೆಡರಲಿಸಮ್ ಅನ್ನೋದನ್ನ ಏನ್ ಮಾಡುತ್ತೆ ಅಂತಂದ್ರೆ, ಫೆಡರಲಿಸಮ್ ಸಾಮಾನ್ಯವಾಗಿ ಈಗ ಎರಡಕ್ಕಿಂತ ಅಥವಾ ಎರಡಕ್ಕಿಂತ ಹೆಚ್ಚು ಒಂದು ವ್ಯವಸ್ಥೆ ಏನಿರುತ್ತೋ ಅಲ್ಲಿಗೆ ಅಧಿಕಾರ ಹಂಚಿಕೆ ಮಾಡುವುದನ್ನು ನೋಡ್ತೇವೆ ನಾವು. ಉದಾಹರಣೆಗೆ ಅಮೆರಿಕ ಅಮೆರಿಕನ್ ಫೆಡರಲ್ ಸಿಸ್ಟಮ್ ಅನ್ನು ನಾವು ತೆಗೆದು ನೋಡಿದಾಗ ಅಲ್ಲಿ ಬಹಳ ಮುಖ್ಯವಾಗಿ ಒಂದು ಕೇಂದ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರ, ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರಗಳು ತಮ್ಮದೇ ಆದ ಒಂದು ನಿಯಮಗಳನ್ನ ಕಾನೂನುಗಳನ್ನು ಮಾಡಿಕೊಂಡು ಆಡಳಿತವನ್ನು ಮಾಡುವಂಥದ್ದನ್ನು ನೋಡ್ತೇವೆ. ಅಲ್ಲಿ ಕೇಂದ್ರಕ್ಕೆ ಏನು ಬೇಕೋ ಆ ಅಧಿಕಾರ ಅಲ್ಲಿ ಹಂಚಿಕೆಯಾಗಿದೆ, ರಾಜ್ಯಗಳಿಗೆ ಏನು ಬೇಕೋ ಅದು ಅಧಿಕಾರ ಹಂಚಿಕೆ ಆಗಿದೆ. ಅದೇ ರೀತಿಯಲ್ಲಿ ಭಾರತದಲ್ಲೂ ಕೂಡ, ಭಾರತವನ್ನು ಸಂವಿಧಾನದಲ್ಲಿ ಎಲ್ಲೂ ಕೂಡ ನಾವು ಫೆಡರಲ್ ಸ್ಟೇಟ್ ಅಂತ ಹೇಳೋದಿಲ್ಲ. ಹಾಗಿದ್ರೂ ಕೂಡ ನಾವು ಅಮೆರಿಕದ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಹೊಂದಿರುವಂಥದ್ದಿದೆ. ಭಾರತದಲ್ಲೂ ಕೂಡ ಕೇಂದ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರ, ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರಗಳು ಇರೋದು ಇದೆ. ಸಂವಿಧಾನದ ಪ್ರಕಾರವಾಗಿ ಕೇಂದ್ರ ಸರ್ಕಾರಕ್ಕೆ ಏನು ಅಧಿಕಾರ ಹಂಚಿಕೆಯಾಗಿದೋ ಅದನ್ನ ಕೇಂದ್ರ ಸರ್ಕಾರ ಮಾಡುತ್ತೆ. ರಾಜ್ಯ ಸರ್ಕಾರಗಳಿಗೆ ಏನು ಅಧಿಕಾರವನ್ನು ಹಂಚಿಕೆ ಮಾಡಲಾಗುತ್ತೋ ಅದನ್ನ ರಾಜ್ಯ ಸರ್ಕಾರಗಳು ಮಾಡ್ತಾ ಹೋಗ್ತವೆ. ಈ ಒಂದು ವ್ಯವಸ್ಥೆ ಆಧುನಿಕ ಒಂದು ಜಗತ್ತಿನಲ್ಲಿ ಇರುವಂಥದ್ದು ಇದೆ. ಆದರೆ ಈ ಮೊನಸ್ಟಿಕ್ ಥಿಯರಿ ಈ ಒಂದು ಪದ್ಧತಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡುತ್ತೆ ಅನ್ನೋದು. ಪಾಯಿಂಟ್ ನಂಬರ್ 4, ನೆಗ್ಲೆಕ್ಟ್ಸ್ ಪಾಪ್ಯುಲರ್ ಸಾವರೆಂಟಿ. ಅಂದರೆ ಈ ಒಂದು ಸಿದ್ಧಾಂತ ಜನಪ್ರಿಯ ಸಾರ್ವಭೌಮತ್ವವನ್ನು ನಿರ್ಲಕ್ಷಿಸುತ್ತದೆ. ಈ ಒಂದು ಯಾವುದು ಸಾರ್ವಭೌಮತ್ವದ ಏಕಾತ್ಮಕ ಸಿದ್ಧಾಂತವು ಜನಪ್ರಿಯ ಸಾರ್ವಭೌಮತ್ವವನ್ನ ಏನ್ ಮಾಡುತ್ತೆ, ಅದು ನಿರ್ಲಕ್ಷಿಸುತ್ತದೆ. ಇಟ್ ಇಗ್ನೋರ್ಸ್ ದ ರೋಲ್ ಆಫ್ ದ ಪೀಪಲ್ ಆಸ್ ದ ಟ್ರೂ ಸೋರ್ಸ್ ಆಫ್ ಪವರ್ ಇನ್ ಡೆಮಾಕ್ರೆಟಿಕ್ ಸಿಸ್ಟಮ್ಸ್, ಫೋಕಸಿಂಗ್ ಓನ್ಲಿ ಆನ್ ಲೀಗಲ್ ಅಥಾರಿಟಿ ರಾದರ್ ದನ್ ಡೆಮಾಕ್ರೆಟಿಕ್ ಲೆಜಿಟಿಮಸಿ. ಅಂದ್ರೆ ಈ ಸಿದ್ಧಾಂತ ಏನ್ ಮಾಡುತ್ತೆ ಅಂತಂದ್ರೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಅಧಿಕಾರದ ಮೂಲವಾಗಿರ್ತಾರೆ. ಆದರೆ ಈ ಒಂದು ಸಿದ್ಧಾಂತ ಏನು ಮಾಡುತ್ತೆ, ಅದನ್ನು ಮರೆತು ಎಲ್ಲವನ್ನು ಕೂಡ ಲೀಗಲ್ ಅಥಾರಿಟಿ ಅಂದರೆ ಡೆಮೋಕ್ರೆಟಿಕ್ ಲೆಜಿಟಿಮಸಿಗಿಂತ ಲೀಗಲ್ ಅಥಾರಿಟಿಗೆ ಹೆಚ್ಚು ಮಾನ್ಯತೆಯನ್ನು ಆದ್ಯತೆಯನ್ನು ಕೊಟ್ಟು ಕಾನೂನುಬದ್ಧ ಅಧಿಕಾರಿ ಯಾರಿರ್ತಾರೋ ಅವನ ಕೈಯಲ್ಲೇ ಎಲ್ಲ ಅಧಿಕಾರವು ಕೇಂದ್ರೀಕೃತವಾಗಿರಬೇಕು ಅನ್ನೋದನ್ನ ಇದು ಪ್ರತಿಪಾದನೆಯನ್ನು ಮಾಡುತ್ತೆ. ಪಾಯಿಂಟ್ ನಂಬರ್ 5, ಔಟ್ಡೇಟೆಡ್ ಇನ್ ದ ಏಜ್ ಆಫ್ ಗ್ಲೋಬಲೈಸೇಷನ್. ಈಗ ಏನು ಆಧುನಿಕ ಜಗತ್ತು ಏನು ಹೇಳ್ತೀವಿ ನೋಡ್ತೀವಿ ನಾವು, ತುಂಬ ತಾಂತ್ರಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ತುಂಬ ಅಭಿವೃದ್ಧಿಯನ್ನು ಕಾಣ್ತಾ ಇರುವಂತಹ ಮುಂದುವರೆದಿರುವಂತಹ ಜಗತ್ತು. ಅದರಲ್ಲೂ ಕೂಡ ಈಗ ಜಾಗತೀಕರಣದ ಒಂದು ಪರಿಕಲ್ಪನೆ 90ರ ದಶಕದಿಂದಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಈ ಜಾಗತೀಕರಣ ಅನ್ನೋದು ಬಂದ ಮೇಲೆ ಏನಾಯಿತು ಅಂದರೆ, ಇಡೀ ಜಗತ್ತು ಒಂದು ಗ್ಲೋಬಲ್ ವಿಲೇಜ್ ಆಗಿ, ಒಂದು ಜಾಗತಿಕ ಗ್ರಾಮವಾಗಿ, ಹಳ್ಳಿಯಾಗಿ ಮಾರ್ಪಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. ಇನ್ ಟುಡೇಸ್ ಇಂಟರ್ ಕನೆಕ್ಟೆಡ್ ವರ್ಲ್ಡ್ ನೋ ಸ್ಟೇಟ್ ಕ್ಯಾನ್ ರಿಮೈನ್ ಫುಲಿ ಇಂಡಿಪೆಂಡೆಂಟ್. ನೋಡಿ, ಈ ಆಧುನಿಕ ಜಗತ್ತು ಏನಿದೆ ಅಂದರೆ ಒಂದಕ್ಕೊಂದು ಸಂಪರ್ಕವನ್ನು ಸಾಧಿಸುವಂಥ ಜಗತ್ತು. ಯಾವುದೇ ಒಂದು ದೇಶ ಮತ್ತೊಂದು ದೇಶ ಜೊತೆಗೆ ಸಂಬಂಧ ಇಟ್ಕೊಳ್ಳೋದಿಲ್ಲ ಅಂತ ಹೇಳೋದಾಗ್ಲಿ, ವ್ಯಾಪಾರ ಮಾಡೋದಿಲ್ಲ ಅಂತ ಹೇಳೋದಾಗ್ಲಿ, ರಾಜಕೀಯ ಸಂಬಂಧಗಳಾಗಲಿ, ಸಾಮಾಜಿಕ ಆರ್ಥಿಕ ಸಂಬಂಧಗಳನ್ನಾಗಲಿ ಇಟ್ಕೊಳ್ಳೋದಿಲ್ಲ ಅಂತ ಹೇಳೋದು ಸಾಧ್ಯನೇ ಇಲ್ಲ. ಆದ್ದರಿಂದ ಯಾವುದೇ ಒಂದು ದೇಶ ಸಂಪೂರ್ಣವಾಗಿ ನಾನು ಇಂಡಿಪೆಂಡೆಂಟ್ ಆಗಿರ್ತೀನಿ ಅಂತ ಹೇಳುವುದಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ನೋ ಸ್ಟೇಟ್ ಕ್ಯಾನ್ ರಿಮೈನ್ ಫುಲಿ ಇಂಡಿಪೆಂಡೆಂಟ್. ಯಾವುದೇ ರಾಷ್ಟ್ರವು ಕೂಡ ಈಗಿನ ಪರಿಸ್ಥಿತಿಯಲ್ಲಿ ನಾನು ಒಬ್ಬಂಟಿಗೆಯಾಗಿ ನಾನೇ ಎಲ್ಲವನ್ನೂ ತಯಾರಿಸಿಕೊಂಡು ನನ್ನ ದೇಶದ ಎಲ್ಲ ಜನರಿಗೆ ಎಲ್ಲ ವಸ್ತುಗಳನ್ನು ಪೂರೈಕೆ ಮಾಡ್ತೀನಿ ಅನ್ನೋದನ್ನು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಇದೊಂದು ಈಗಿನ ಜಗತ್ತು ಏನಿದೆ ಒಂದು ರೀತಿಯಲ್ಲಿ ಒಂದು ಇಂಟರ್ ಕನೆಕ್ಟೆಡ್ ಆಗಿರುವಂಥ ಜಗತ್ತು. International laws, organizations and treaties limit state sovereignty which the monistic theory fails to account for. ನೋಡಿ, ಇದೆಲ್ಲ ಈ ಥರ ಇರೋದ್ರಿಂದ ಇಂಟರ್ ಕನೆಕ್ಟೆಡ್ ಜಗತ್ತಿನಲ್ಲಿ ನಾವು ಒಂದೇ ಸಾರ್ವಭೌಮತ್ವವನ್ನು ನಾನು ಪಾಲನೆ ಮಾಡಿಕೊಂಡು ಇರ್ತೀನಿ ಅನ್ನೋದು ಯಾವ ರಾಷ್ಟ್ರದಿಂದ ಸಾಧ್ಯ ಆಗೋದಿಲ್ಲ. ಅದರಲ್ಲೂ ಕೂಡ ಅಂತಾರಾಷ್ಟ್ರೀಯ ಕಾನೂನುಗಳಿದ್ದಾವೆ, ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳಿದ್ದಾವೆ. ಉದಾಹರಣೆ ವಿಶ್ವಸಂಸ್ಥೆ ಅಂತೆವು, WTO, WHO ಇವೆಲ್ಲ ಇರುವಂಥದ್ದಿದೆ. ಅಂತಾರಾಷ್ಟ್ರೀಯ ILO, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಇಂಥವೆಲ್ಲ ಇದ್ದಾವೆ. ಮತ್ತು ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ದೇಶಗಳು ಏನು ಮಾಡ್ತವೆ ಅಂತಂದರೆ, ತಮ್ಮ ದೇಶದ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಏನು ಮಾಡ್ತವೆ, ತಮ್ಮಲ್ಲೇ ಒಪ್ಪಂದಗಳನ್ನು, ಟ್ರೀಟೀಸ್ಗಳನ್ನು
ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಇವೆಲ್ಲವೂ ಕೂಡ ಏನು ಮಾಡುತ್ತೆ ಅಂದರೆ ಒಂದು ರಾಜ್ಯದ ಸಾರ್ವಭೌಮತ್ವ ಅಥವಾ ಪರಮಾಧಿಕಾರದ ಒಂದು ವ್ಯಾಪ್ತಿಯನ್ನು ಅದು ಏನು ಮಾಡುತ್ತೆ, ಸಂಕುಚಿತಗೊಳಿಸುತ್ತದೆ ಅಥವಾ ಅದು ಅದರ ಇದು ಕಡಿಮೆಗೊಳಿಸುವಂಥದ್ದನ್ನು ಕೂಡ ಮಾಡುವಂಥದ್ದು. ವಿಚ್ ದ ಮೋನಿಸ್ಟಿಕ್ ಥಿಯರಿ ಫೇಲ್ಸ್ ಟು ಅಕೌಂಟ್ ಫಾರ್. ಇವೆಲ್ಲವನ್ನು ಕೂಡ ಮೋನಿಸ್ಟಿಕ್ ಥಿಯರಿ ಅಥವಾ ಏಕಾತ್ಮಕ ಸಿದ್ಧಾಂತ ಪರಿಗಣಿಸುವುದಿಲ್ಲ. ಪಾಯಿಂಟ್ ನಂಬರ್ 6, ಲೀಗಲಿಸ್ಟಿಕ್ ಆ್ಯಂಡ್ ಡಿಟ್ಯಾಚ್ಡ್ ಫ್ರಮ್ ರಿಯಾಲಿಟಿ. ಅಂದರೆ ಇದು ಒಂದು ರೀತಿಯಲ್ಲಿ ಕಾನೂನುಬದ್ಧವಾಗಿದೆ, ಕಾನೂನಾತ್ಮಕವಾಗಿದೆ ಹೊರತು ಇದು ವಾಸ್ತವಿಕವಾಗಿ ಏನನ್ನು ಹೇಳೋದಿಲ್ಲ. ವಾಸ್ತವಿಕ ಜಗತ್ತಿನಲ್ಲಿ ನಡೆಯುವಂಥದ್ದನ್ನು ಅಂತಾರಾಷ್ಟ್ರೀಯ ರಾಜಕಾರಣ ಅಂದರೆ ಇಂಟರ್ನ್ಯಾಷನಲ್ ಪಾಲಿಟಿಕ್ಸು, ಇದು ಏನು ಫಾರಿನ್ ಅಫೇರ್ಸ್ ಮಾಡುವಂಥದ್ದು, ಜಿಯೋ ಪಾಲಿಟಿಕ್ಸ್ ಅಂತ ಬರ್ತಾ ಇದೆ, ಭೂ ರಾಜಕಾರಣ ಅನ್ನೋದು, ಅದರ ಅವೆಲ್ಲವನ್ನು ನೋಡೋದು ಹೋದಾಗ ನಾವು ರಿಯಲ್ ಪೊಲಿಟಿಕ್ಕನ್ನು ನಾವು ನೋಡಬೇಕಾಗತ್ತೆ. ಆದರೆ ಈ ಸಿದ್ಧಾಂತ ಏನು ಮಾಡುತ್ತಂದರೆ ರಿಯಲ್ ಪೊಲಿಟಿಕ್ಕನ್ನು ಇದು ಏನು ಹೇಳೋದಿಲ್ಲ. ಇಟ್ ಟ್ರೀಟ್ ಸಾವರಿಟಿ ಆ್ಯಸ್ ಎ ಪ್ಯೂರ್ಲಿ ಲೀಗಲ್ ಕಾನ್ಸೆಪ್ಟ್. ಈ ಸಿದ್ಧಾಂತವು ಸಾರ್ವಭೌಮತ್ವವನ್ನು ಒಂದು ಸ್ಪಷ್ಟವಾಗಿ ಶುದ್ಧವಾಗಿ ಅಂದರೆ ಪ್ಯೂರ್ಲಿ ಅದನ್ನು ಹೇಳುತ್ತಂತಂದರೆ ಕಾನೂನಾತ್ಮಕ ಪರಿಕಲ್ಪನೆಯನ್ನಾಗಿ ನೋಡುತ್ತದೆ. ಇದು ಇಗ್ನೋರಿಂಗ್ ಸೋಷಿಯಲ್, ಮಾರಲ್ ಆ್ಯಂಡ್ ಪೊಲಿಟಿಕಲ್ ಆಸ್ಪೆಕ್ಟ್ಸ್ ಆಫ್ ಪವರ್ ಆ್ಯಂಡ್ ಗವರ್ನೆನ್ಸ್. ಈ ಸಿದ್ಧಾಂತವು ಸಾಮಾಜಿಕ, ನೈತಿಕ ಮತ್ತು ರಾಜಕೀಯ ಅಂಶಗಳನ್ನು ಮತ್ತು ಈ ಥರ ಆಡಳಿತವನ್ನು ಇದು ಮರೆಮಾಚಿ ಇದನ್ನು ಒಂದು ರೀತಿಯಲ್ಲಿ ಈ ಸಿದ್ಧಾಂತ ಅಳವಡಿಸ್ಕೊಳ್ಳೋದಿಲ್ಲ. ಇದನ್ನೆಲ್ಲ ಅಂದರೆ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಸಾಮಾಜಿಕ, ನೈತಿಕ, ರಾಜಕೀಯ, ಆರ್ಥಿಕ ಈ ಅಂಶಗಳೆಲ್ಲವೂ ಕೂಡ ಪ್ರಭಾವ ಬೀರ್ತವೆ. ಆದರೆ ಈ ಸಿದ್ಧಾಂತ ಏನು ಮಾಡುತ್ತೆ, ಇದನ್ನೆಲ್ಲವನ್ನು ಇಗ್ನೋರ್ ಮಾಡಿ ಕೇವಲ ಇದನ್ನು ಒಂದು ಲೀಗಲ್ ಆಸ್ಪೆಕ್ಟ್ನಲ್ಲಿ, ಕಾನ್ಸೆಪ್ಟಲ್ಲಿ ನೋಡುವಂಥದ್ದನ್ನು ಮಾಡುತ್ತದೆ ಅನ್ನೋದನ್ನು ಈ ಸಿದ್ಧಾಂತದ ಟೀಕಾಕಾರರು ಹೇಳುವಂಥದ್ದು. ಪಾಯಿಂಟ್ ನಂಬರ್ 7, ಫೇಲ್ಸ್ ಟು ಅಡ್ರೆಸ್ ಪ್ಲೂರಲಿಸಮ್. ಈ ಸಿದ್ಧಾಂತವು ಬಹುತ್ವವಾದದ ಬಗ್ಗೆ ತಿಳಿಸುವುದರ ಬಗ್ಗೆ ಇದು ಏನಾಗಿದೆ, ವಿಫಲವಾಗಿದೆ. ಬಹುತ್ವವಾದ, ಈಗ ಆಧುನಿಕ ಜಗತ್ತು ಬಹುತ್ವವಾದದಿಂದ ಕೂಡಿರುವಂಥದ್ದನ್ನು ನೋಡ್ತೀವಿ ನಾವು. ಆದರೆ ಈ ಸಿದ್ಧಾಂತ ಏನು ಮಾಡುತ್ತೆ ಅಂತಂದರೆ ಇದನ್ನು ಮರೆತು ಹೋಗಿದೆ. ಅದನ್ನು ಅಡ್ರೆಸ್ ಮಾಡುವುದರಲ್ಲಿ, ಅದನ್ನು ಸರಿಪಡಿಸೋದ್ರಲ್ಲಿ ಇದು ಏನಾಗಿದೆ, ವಿಫಲವಾಗಿದೆ. ದ ಥಿಯರಿ ಡಸ್ ನಾಟ್ ಅಕೊಮೊಡೇಟ್ ದ ಪ್ಲೂರಲಿಸ್ಟಿಕ್ ನೇಚರ್ ಆಫ್ ಮಾಡರ್ನ್ ಸೊಸೈಟೀಸ್ where various institutions, religious, economic, cultural, hold influence. ಆಧುನಿಕ ಜಗತ್ತು ನಾವು ಮೊದಲೇ ಹೇಳ್ದಂಗೆ ಬಹುತ್ವವಾದ ಇರುವಂಥ ಜಗತ್ತು. ಆದರೆ ಈ ಸಿದ್ಧಾಂತ ಏನು ಮಾಡುತ್ತೆ ಅಂತಂದರೆ ಆಧುನಿಕ ಸಮಾಜದ ಒಂದು ಸ್ವರೂಪವಾದಂತಹ ಬಹುತ್ವ ಸ್ವರೂಪ ಏನಿದೆ ಅದನ್ನು ಅದು ಮರೆತಿದೆ, ಪರಿಗಣನೆ ತೆಗೆದುಕೊಂಡಿಲ್ಲ. ಅಲ್ಲಿ ಬೇರೆ ಬೇರೆ ರೀತಿಯ ಸಂಘ ಸಂಸ್ಥೆಗಳು, ಧಾರ್ಮಿಕ ಸಂಘ ಸಂಸ್ಥೆಗಳಿರ್ತವೆ, ಆರ್ಥಿಕ ಸಂಸ್ಥೆಗಳು ಬರ್ತವೆ, ಸಾಂಸ್ಕೃತಿಕ ಸಂಸ್ಥೆಗಳು ಬರ್ತವೆ. ಇವೆಲ್ಲವೂ ಕೂಡ ಆ ರಾಜ್ಯದ ಮೇಲೆ, ರಾಜಕಾರಣದ ಮೇಲೆ ದೊಡ್ಡ ಮಟ್ಟಕ್ಕೆ ಪ್ರಭಾವವನ್ನು ಬೀರುತ್ತೆ. ಆದರೆ ಈ ಸಿದ್ಧಾಂತ ಏನು ಮಾಡುತ್ತೆ, ಇದನ್ನೆಲ್ಲವನ್ನು ಮರೆತು ಬಿಟ್ಟಿದೆ ಅನ್ನೋದನ್ನು ಟೀಕಾಕಾರರು ಟೀಕಿಸುವಂಥದ್ದು. ಪಾಯಿಂಟ್ ನಂಬರ್ 8, ನಾಟ್ ಅಪ್ಲಿಕೇಬಲ್ ಟು ಕಾನ್ಸ್ಟಿಟ್ಯೂಷನಲ್ ಡೆಮೋಕ್ರಸೀಸ್. ಈ ಸಿದ್ಧಾಂತ ಟೀಕಾಕಾರರು ಏನು ಹೇಳೋದು ಅಂತಂದರೆ, ಈ ಸಿದ್ಧಾಂತದ ಟೀಕಾಕಾರರು ಈ ಕಾನ್ಸ್ಟಿಟ್ಯೂಷನಲ್ ಡೆಮೋಕ್ರಸಿ, ಸಂವಿಧಾನಾತ್ಮಕ ಪ್ರಜಾಪ್ರಭುತ್ವ ಏನಿದೆಯೋ ಇದಕ್ಕೆ ಈ ಸಿದ್ಧಾಂತ ಅಪ್ಲೈ ಆಗೋದಿಲ್ಲ ಅನ್ನೋದನ್ನು ಅವರು ಹೇಳ್ತಾರೆ. ಮಾಡರ್ನ್ ಸ್ಟೇಟ್ಸ್ ಆಪರೇಟ್ ಅಂಡರ್ ಕಾನ್ಸ್ಟಿಟ್ಯೂಷನಲ್ ಲಿಮಿಟೇಷನ್ಸ್, ರೂಲ್ ಆಫ್ ಲಾ ಆ್ಯಂಡ್ ಜುಡಿಷಿಯಲ್ ರಿವ್ಯೂ, ಆಲ್ ಆಫ್ ವಿಚ್ ರಿಸ್ಟ್ರಿಕ್ಟ್ ದ ಸಾವರಿನ್ಸ್ ಪವರ್ಸ್, ಕಾಂಟ್ರಾಡಿಕ್ಟಿಂಗ್ ಮೊನಸ್ಟಿಕ್ ಅಸಂಪ್ಷನ್ಸ್. ಈ ಮೋನಸ್ಟಿಕ್ ಥಿಯರಿ ಏನು ಅಸಂಪ್ಷನ್, ಊಹೆ ಏನು ಮಾಡ್ಕೊಳ್ತದೆ ಅಂತಂದರೆ, ಈ ಏಕಾತ್ಮಕ ಸಿದ್ಧಾಂತ, ಸಾರ್ವಭೌಮತ್ವದ ಏಕಾತ್ಮಕ ಸಿದ್ಧಾಂತವು ಅಧಿಕಾರವೆಲ್ಲವೂ ಕೂಡ ಒಬ್ಬ ವ್ಯಕ್ತಿಯ ಕೈಯಲ್ಲೇ ಕೇಂದ್ರೀಕೃತವಾಗಿರಬೇಕು ಅನ್ನೋದನ್ನು ಹೇಳುತ್ತಲ್ಲ. ಆದರೆ ಈ ಟೀಕಾಕಾರರು ಏನು ಮಾಡ್ತಾರೆ ಅಂದರೆ, ಆಧುನಿಕ ಜಗತ್ತಿನ ರಾಜ್ಯಗಳು, ಅದರಲ್ಲೂ ಕೂಡ ಡೆಮೋಕ್ರಸಿಯನ್ನು ಹೊಂದಿರುವಂಥ ರಾಜ್ಯಗಳು, ಅದರಲ್ಲಿ ಸಂವಿಧಾನ ಅಂತ ಇರುತ್ತೆ. ಸಂವಿಧಾನವು ಕೂಡ ಆ ಒಂದು ಸಾರ್ವಭೌಮನ ಅಥವಾ ಸಾರ್ವಭೌಮಾಧಿಕಾರಿಯ ಅಧಿಕಾರವನ್ನು ಲಿಮಿಟ್ ಮಾಡುತ್ತೆ. ಮತ್ತು ಆ ಸಂವಿಧಾನ ಇರೋ ಕಡೆ ರೂಲ್ ಆಫ್ ಲಾ, ಕಾನೂನಿನ ಆಳ್ವಿಕೆ ಅನ್ನೋದಿರುತ್ತೆ. ಕಾನೂನು ಏನು ಹೇಳುತ್ತೋ ಅದ್ರ ಪ್ರಕಾರವಾಗಿ ನಡ್ಕೊಳ್ಬೇಕಾಗತ್ತೆ. ಆಡಳಿತಗಾರರು ನಡ್ಕೊಳ್ಬೇಕಾಗತ್ತೆ, ಸಾಮಾನ್ಯ ಪ್ರಜೆಗಳು ಕೂಡ ನಡ್ಕೊಳ್ಬೇಕಾಗತ್ತೆ. ಮತ್ತು ಇನ್ನೊಂದು ಜುಡಿಷಿಯಲ್ ರಿವ್ಯೂ, ನ್ಯಾಯಾಂಗ ವಿಮರ್ಶೆ ಅನ್ನೋದು ಕೂಡ ಇದೆ. ಕೆಲವು ಸಂದರ್ಭಗಳಲ್ಲಿ ಕಾನೂನು ರಚನೆ ಮಾಡುವಂತಹ ಶಾಸಕಾಂಗ ಏನಿರ್ತವೋ ಅವು ಕಾನೂನನ್ನು ಸಂವಿಧಾನದ ಪ್ರಕಾರವಾಗಿಯೇ ಮಾಡಬೇಕಾಗತ್ತೆ. ಸಂವಿಧಾನದ ವಿರುದ್ಧವಾಗಿ ಅವರು ಆ ಶಾಸಕಾಂಗಗಳು ಕಾನೂನನ್ನು ಶಾಸಕಾಂಗವಾಗಲಿ ಕಾರ್ಯಾಂಗವಾಗಲಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ವೇಳೆ ಶಾಸಕಾಂಗವಾಗಲಿ ಕಾರ್ಯಾಂಗವಾಗಲಿ
ಕಾನೂನನ್ನು ಸಂವಿಧಾನದ ವಿರುದ್ಧವಾಗಿ ಕಾನೂನನ್ನು ಜಾರಿಗೆ ತಂದಿದ್ದೇ ಆದರೆ ಆ ಕಾನೂನನ್ನು ಸಂವಿಧಾನ ಬಾಹಿರ ಅಂತ ಘೋಷಣೆ ಮಾಡುವಂಥದ್ದು ಕೂಡ ಆ ದೇಶಗಳಲ್ಲಿ ಅಲ್ಲಿನ ಅತ್ಯುನ್ನತ ನ್ಯಾಯಾಲಯಗಳು ಏನು ಬರ್ತವೋ ಅವು ಅದನ್ನು ಘೋಷಣೆ ಮಾಡಬಹುದು. ಉದಾಹರಣೆ ಭಾರತದಲ್ಲಿ ಸುಪ್ರೀಂ ಕೋರ್ಟು, ಅಮೆರಿಕದಲ್ಲೂ ಕೂಡ ಸುಪ್ರೀಂ ಕೋರ್ಟು ಈ ಕೆಲಸವನ್ನು ಮಾಡುವಂಥದ್ದು. ಭಾರತದಲ್ಲಿ ಪಾರ್ಲಿಮೆಂಟ್ ಏನಾದರೂ ಕಾನೂನನ್ನು ಸಂವಿಧಾನದ ವಿರುದ್ಧವಾಗಿ, ಆಶಯಕ್ಕೆ ವಿರುದ್ಧವಾಗಿ ಕಾನೂನನ್ನು ಜಾರಿಗೊಳಿಸಿದ್ದೇ ಆದರೆ ಅದನ್ನು ಸಂವಿಧಾನ ಬಾಹಿರ ಅಂತ ಅದನ್ನು ಜುಡಿಷಿಯಲ್ ರಿವ್ಯೂ ಮಾಡಿ ಅದನ್ನು ಹೇಳುವಂಥದ್ದು ಬರುತ್ತೆ. ನಂತರದಲ್ಲಿ ಪಾಯಿಂಟ್ ನಂಬರ್ 9, ಇನ್ಕಂಪ್ಯಾಟಿಬಲ್ ವಿತ್ ಇಂಟರ್ನ್ಯಾಷನಲ್ ಆಬ್ಲಿಗೇಷನ್ಸ್. ಈ ಸಿದ್ಧಾಂತವು ಅಂತಾರಾಷ್ಟ್ರೀಯ ಒಂದು ಬದ್ಧತೆ ಏನಿರುತ್ತೋ, ಆಬ್ಲಿಗೇಷನ್ಸ್ ಏನಿರುತ್ತೋ, ಹೊಣೆಗಾರಿಕೆ ಏನಿದೆಯೋ ಇದಕ್ಕೆ ಸರಿ ಹೊಂದುವುದಿಲ್ಲ ಅಂತ ಟೀಕಾಕಾರರು ಹೇಳ್ತಾರೆ. ಕಂಟ್ರೀಸ್ today are members of international bodies like the UN, WTO, WHO, which impose obligations that limit external sovereignty, something the theory does not recognize. ಅಂದರೆ ಈಗಿನ ಜಗತ್ತು, ಅದರಲ್ಲೂ ಕೂಡ ನಾವೀಗ ವಿಶ್ವಸಂಸ್ಥೆ, WTO ಇದೆ, WHO, ಇವಕ್ಕೆ ನಾವು ಕೆಲವು ಸಲ ನಾವು ಆ ಒಂದು ಸಂಘ ಸಂಸ್ಥೆಗಳಿಗೆ ನಾವು ಸದಸ್ಯತ್ವವನ್ನು ಪಡ್ಕೊಂಡಂಥ ಸಂದರ್ಭದಲ್ಲಿ ಈ ಸಂಘ ಸಂಸ್ಥೆಗಳಲ್ಲಿ ನಿರ್ಣಯಿಸಲ್ಪಡುವಂತಹ ನಿರ್ಧಾರಗಳು, ನಿಯಮಗಳು ಏನೇನು ಬರ್ತಾವೆ ಅವನ್ನೆಲ್ಲನೂ ಕೂಡ ನಾವು ಪಾಲನೆ ಮಾಡಬೇಕಾಗಿರೋದ್ರಿಂದ ಇದು ಹೊರಗಿನ ಒಂದು ಏನು ಪ್ರಭಾವ ಆ ರಾಷ್ಟ್ರದ ಮೇಲೆ ಆಗಲೇ ಆಗುತ್ತೆ, ಆ ರಾಜ್ಯದ ಮೇಲೆ ಆಗಲೇ ಆಗುತ್ತೆ. ಆದರೆ ಈ ಮೋನಸ್ಟಿಕ್ ಥಿಯರಿ ಇದನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ, ಗುರುತಿಸಿಲ್ಲ ಅನ್ನೋದನ್ನು ಟೀಕಾಕಾರರು ಇದರ ಬಗ್ಗೆ ಟೀಕೆಯನ್ನು ಮಾಡ್ತಾರೆ. ಪಾಯಿಂಟ್ ನಂಬರ್ 10, ಕ್ರಿಟಿಸೈಸ್ಡ್ ಬೈ ಪ್ಲೂರಲಿಸ್ಟ್ ಥಿಂಕರ್ಸ್. ಈ ಸಿದ್ಧಾಂತವನ್ನು ಅದರಲ್ಲೂ ಕೂಡ ಬಹುತ್ವವಾದಿ ಅಂದರೆ ಸಾರ್ವಭೌಮತ್ವದ ಬಹುತ್ವವಾದಿ ಚಿಂತಕರು ಇದನ್ನು ವಿರೋಧಿಸ್ತಾರೆ ಅಥವಾ ಟೀಕೆ ಮಾಡ್ತಾರೆ. ಅಂದರೆ ಪೊಲಿಟಿಕಲ್ ಥಿಯರಿಸ್ಟ್ಸ್ ಲೈಕ್ ಹೆರಾಲ್ಡ್ ಲಾಸ್ಕಿ ಆ್ಯಂಡ್ ಮೆಕ್ಲೇವರ್ ಆರ್ಗ್ಯೂ ದಟ್ ಸಾವರೆಂಟಿ ಈಸ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ವೇರಿಯಸ್ ಇನ್ಸ್ಟಿಟ್ಯೂಷನ್ಸ್, ನಾಟ್ ಸೆಂಟ್ರಲೈಸ್ಡ್ ಇನ್ ಎ ಸಿಂಗಲ್ ಅಥಾರಿಟಿ. ಇವರು ಹೆರಾಲ್ಡ್ ಲಾಸ್ಕಿ, ಮೆಕ್ಲೇವರ್ ಅವರು ಪ್ರತಿಪಾದನೆ ಮಾಡೋದು ಅಂತಂದರೆ, ಈ ಸಿದ್ಧಾಂತವನ್ನು ಟೀಕೆ ಮಾಡ್ತಾ ಅವರು ಪ್ರತಿಪಾದನೆ ಮಾಡೋದು ಅಂತಂದರೆ, ಯಾವುದೇ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ, ರಾಜ್ಯದ ವ್ಯವಸ್ಥೆಯಲ್ಲಿ ಒಂದೇ ಏಕ ವ್ಯಕ್ತಿ ಮಾತ್ರ ಸಂಪೂರ್ಣವಾಗಿ ಅಧಿಕಾರವನ್ನು ಚಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹಲವಾರು ವ್ಯಕ್ತಿಗಳು, ಸಂಘ ಸಂಸ್ಥೆಗಳು ಇರ್ತವೆ. ಅವೆಲ್ಲವೂ ತಮ್ಮದೇ ಆದಂತಹ ಅಧಿಕಾರವನ್ನು ಚಲಾವಣೆ ಮಾಡೋದ್ರಿಂದ ಯಾವುದೇ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ನಾವು ಈ ಮೋನಸ್ಟಿಕ್ ಥಿಯರಿ ಪ್ರತಿಪಾದನೆ ಮಾಡೋ ಪ್ರಕಾರ ನಾವು ಈ ಸಾರ್ವಭೌಮತ್ವವನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ ಎಂಬ ಅಂಶವನ್ನು ಇವರು ಇಲ್ಲಿ ಮನಗಾಣುವಂಥದ್ದು ಮತ್ತು ಏಕಾತ್ಮಕ ಸಿದ್ಧಾಂತವನ್ನು ಟೀಕೆ ಮಾಡುವಂಥದ್ದು ಬರುತ್ತೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.